ಬಾಂಗ್ಲಾದೇಶ್ ಗಡಿಗೆ ಅಮಿತ್ ಶಾ ದಿಢೀರ್ ಭೇಟಿ. ಗಡಿ ಯೋಧರೊಂದಿಗೆ ರಹಸ್ಯ ಸಭೆ. ಬಾಂಗ್ಲಾದೇಶ್ ಉಲ್ಟಾ ಹೊಡೆದಿದ್ದಕ್ಕೆ ಗೃಹ ಸಚಿವ ಕೆಂಡಾಮಂಡಲ. ಕಳೆದ 2 ದಿನಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಿಢೀರನೆ ಬಾಂಗ್ಲಾದೇಶ್ ಗಡಿ ಪ್ರದೇಶಕ್ಕೆ ಭೇಟಿ ಕೊಟ್ಟರು. ಅಲ್ಲಿನ ಬಿಎಸ್ಎಫ್ ಯೋಧರ ಜೊತೆ ರಹಸ್ಯ ಸಭೆ ನಡೆಸಿದರು. ಕೆಲವು ಕಠಿಣ ಸೂಚನೆಗಳನ್ನು ಕೊಟ್ಟರು. ಆ ಸೂಚನೆಗಳೇನು? ಅಮಿತ್ ಶಾ ದಿಢೀರನೆ ಗಡಿ ಪ್ರದೇಶಕ್ಕೆ ಖುದ್ದಾಗಿ ತಾವೇ ಹೋಗಿದ್ದೇಕೆ? ಇಲ್ಲಿದೆ ಡೀಟೇಲ್ಸ್. ಭಾರತದ ಪೂರ್ವ ಗಡಿಯಲ್ಲಿ ತೀವ್ರ ರಾಜಕೀಯ ಹಾಗೂ ಗಡಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಸುಂದರ್ಬನ್ಸ್ ಮತ್ತು ಕ್ರಿಕ್ಸ್ ನದಿಯ ಅತ್ಯಂತ ಸೂಕ್ಷ್ಮ ಗಡಿ ಭಾಗದಲ್ಲಿ ಭಾರತ ನಿರ್ಮಿಸುತ್ತಿದ್ದ 90 ಕಿಲೋಮೀಟರ್ ಉದ್ದದ ಭದ್ರತಾ ತಂತಿಬೇಲಿಯನ್ನು ಬಾಂಗ್ಲಾದೇಶ್ ದಿಢೀರನೆ ತಡೆದು ನಿಲ್ಲಿಸಿದೆ. ಈ ಜಲಮಾರ್ಗಗಳು ನುಸುಳುಕೋರರು ಮತ್ತು ಕಳ್ಳಸಾಗಾಣಿಕೆದಾರರಿಗೆ ಸುರಕ್ಷಿತ ತಾಣವಾಗಿದ್ದವು. ಆದ್ದರಿಂದಲೇ ಬಾಂಗ್ಲಾದೇಶದ ಗಡಿ ರಕ್ಷಣಾ ಪಡೆ ಖ್ಯಾತಿ ತೆಗೆಯಿತು. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಜಲಪ್ರದೇಶಗಳಲ್ಲಿ ಏಕಪಕ್ಷೀಯವಾಗಿ ತಂತಿಬೇಲಿ ಹಾಕಬಾರದು ಎಂಬ ನೆಪವೊಡ್ಡು ಕಾಮಗಾರಿಯನ್ನು ತಡೆದಿದೆ. ತನ್ನ ಸಾರ್ವಭೌಮತ್ವಕ್ಕೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವ ಈ ನಡೆಯನ್ನು ಭಾರತ ಗಂಭೀರವಾಗಿ ಪರಿಗಣಿಸಿತು. ಇದಕ್ಕಾಗಿಯೇ ಅಮಿತ್ ಶಾ ಸ್ವತಃ ಗ್ರೌಂಡ್ ಝೀರೋಗಿಳಿದು ಬಿಟ್ಟರು. ಅಮಿತ್ ಶಾ ನೇರವಾಗಿ ಗಡಿಯ ಮುಂಚೂಣಿ ಪ್ರದೇಶಕ್ಕೆ ಧಾವಿಸಿದರು. ಅಲ್ಲಿ ಗಡಿ ಭದ್ರತಾ ಪಡೆ ಹಾಗೂ ಸೇನಾಧಿಕಾರಿಗಳೊಂದಿಗೆ ತುರ್ತು ರಹಸ್ಯ ಸಭೆ ನಡೆಸಿದರು. ಯಾವುದೇ ರಾಜತಾಂತ್ರಿಕ ಒತ್ತಡಕ್ಕೆ ಮಣಿಯದೆ ಭಾರತದ ಸಾರ್ವಭೌಮ ಪ್ರದೇಶದೊಳಗೆ ತಂತಿಬೇಲಿ ನಿರ್ಮಾಣ ಕಾರ್ಯವನ್ನು 1 ಸೆಕೆಂಡ್ ಕೂಡ ನಿಲ್ಲಿಸದೆ ಮುಂದುವರಿಸಲು ಸೇನೆಗೆ ಖಡಕ್ ಆದೇಶ ನೀಡಿದರು. ಇದಕ್ಕೆ ಬಲವಾದ ಕಾರಣವೂ ಇದೆ. ಬಾಂಗ್ಲಾದೇಶ್ ಉಲ್ಟಾ ಹೊಡೆದದ್ದು ಏಕೆ? ಅಸಲಿ ಕಥೆ ಶುರುವಾಗುವುದೇ ಇಲ್ಲಿ. ಬಾಂಗ್ಲಾದೇಶ್ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಇತ್ತೀಚೆಗೆ ಭಾರತದ ಬಳಿ $2 ಬಿಲಿಯನ್ ಸಹಾಯಕ್ಕೆ ಕೈಚಾಚಿತ್ತು. ಭಾರತ ನೆರೆಹೊರೆಯ ದೇಶಕ್ಕೆ ಸಹಾಯ ಮಾಡಲು ಒಪ್ಪಿಕೊಂಡಿತ್ತು. ಜೊತೆಗೆ ತನ್ನ ಭದ್ರತೆಯ ಹಿತದೃಷ್ಟಿಯಿಂದ ಒಂದು ಮುಖ್ಯ ಷರತ್ತನ್ನು ವಿಧಿಸಿತ್ತು. ಈಶಾನ್ಯ ರಾಜ್ಯಗಳನ್ನು ಭಾರತಕ್ಕೆ ಸಂಪರ್ಕಿಸುವ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಭಾಗದಲ್ಲಿ ಭಾರತದ ಮಿಲಿಟರಿ ಪ್ರವೇಶವನ್ನು ಹೆಚ್ಚಿಸಲು ಮತ್ತು ರಸ್ತೆಗಳನ್ನು ಅಗಲಿಸಲು ಭಾರತ ಒಪ್ಪಿಗೆ ಕೇಳಿತ್ತು. ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದ ಬಾಂಗ್ಲಾದೇಶ್ ಈ ಷರತ್ತಿಗೆ ಒಪ್ಪಿಕೊಂಡಿತ್ತು. ಆದರೆ ಮರುದಿನವೇ ತನ್ನ ಮಾತಿನಿಂದ ಉಲ್ಟಾ ಹೊಡೆದು ಭಾರತದ ಮೇಲೆ ಒತ್ತಡ ಹೇರಲು ಗಡಿ ತಂತಿಬೇಲಿ ಕಾಮಗಾರಿಯನ್ನು ತಡೆದು ನಿಲ್ಲಿಸಿಬಿಟ್ಟಿತು. ಚೀನಾ ಮಾಡಿದ ಕುತಂತ್ರ. ಬಾಂಗ್ಲಾದೇಶ್ ದಿಢೀರನೆ ಹಿಂಜರಿಯಲು ಕಾರಣ ಚೀನಾದ ಕುತಂತ್ರ. ಬಾಂಗ್ಲಾದೇಶದ ಮೇಲೆ ಚೀನಾದ $2 ಬಿಲಿಯನ್ ಸಾಲದ ಬಾಕಿ ಇತ್ತು. ಚೀನಾ ಸಾಲ ತೀರಿಸುವಂತೆ ಬಾಂಗ್ಲಾದೇಶದ ಮೇಲೆ ತೀವ್ರ ಒತ್ತಡ ಹೇರಿತು. ಭಾರತ ಚಿಕನ್ ನೆಕ್ ಪ್ರದೇಶದಲ್ಲಿ ತನ್ನ ಸೈನಿಕ ಭದ್ರತೆಯನ್ನು ಬಲಪಡಿಸಿಕೊಂಡರೆ ಈಶಾನ್ಯ ಭಾರತದ ಮೇಲಿರುವ ತನ್ನ ತಂತ್ರಜ್ಞಾನ ಇಲ್ಲವಾಗುತ್ತದೆ ಅನ್ನೋ ಆತಂಕ ಈ ಒತ್ತಡ ಹಾಕೋದಕ್ಕೆ ಕಾರಣ. ಆದ್ದರಿಂದ ಬಾಂಗ್ಲಾದೇಶದಲ್ಲಿರುವ ಭಾರತ ವಿರೋಧಿ ಪಡೆಗಳನ್ನು ಬಳಸಿಕೊಂಡು ಚೀನಾ ಭಾರತಕ್ಕೆ ಅಡ್ಡಗಾಲ್ ಹಾಕಿತು. ಸಿಲಿಗುರಿ ಕಾರಿಡಾರ್ನಲ್ಲಿ ಭಾರತಕ್ಕೆ ಅನುಕೂಲವಾಗುವುದನ್ನು ತಪ್ಪಿಸಲು ಮುಂದಾಯಿತು. ಬಾಂಗ್ಲಾದೇಶದ ಮೂಲಕ ಗಡಿ ತಂತಿಬೇಲಿ ಕಾಮಗಾರಿಯನ್ನು ತಡೆದು ಹಿಡಿಯುವಂತೆ ಸಂಚು ರೂಪಿಸಿತು. ಆದರೆ ಭಾರತ, ಚೀನಾ ಮತ್ತು ಬಾಂಗ್ಲಾದೇಶ್ ಈ ಜಂಟಿ ತಂತ್ರಕ್ಕೆ ಜಗ್ಗಲಿಲ್ಲ. ಖುದ್ದು ಅಮಿತ್ ಶಾ ಗಡಿಗೆ ಬಂದರು. ಗಡಿಯಲ್ಲಿದ್ದ ಯೋಧರಿಗೆ ಸಂಪೂರ್ಣ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ನೀಡಿದರು. ಸ್ನೇಹಕ್ಕೆ ಸಿದ್ಧ, ಸಮರಕ್ಕೆ ಸಿದ್ಧ ಅನ್ನೋದನ್ನು ಅಮಿತ್ ಶಾ ಬಾಂಗ್ಲಾದೇಶಕ್ಕೆ ಮನವರಿಕೆಗೊಳಿಸಿದರು. ಹೇಗಿದೆ ಗೃಹ ಸಚಿವರ ಸ್ಟ್ರಾಟಜಿ?